ಹೆಚ್ಚಿನ ಮಾಹಿತಿ ಇಲ್ಲ, ಮಾಹಿತಿ ತಗೊಂಡು ಮಾತಾಡ್ತೀವಿ ಅಂತಿದ್ದಾರೆ. ನಾನು ನೋಡಿಲ್ಲ, ಈಗಿನ್ನೂ ಅದು ಮಾಹಿತಿ ಬರ್ತಾ ಇದೆ ಸರ್, ತಿಳ್ಕೊಂಡು ಆಮೇಲೆ ಮಾತಾಡ್ತೀನಿ. ನಾನು ನೋಡಿಲ್ಲ, ಈಗಿನ್ನೂ ಅದು ಮಾಹಿತಿ ಬರ್ತಾ ಇದೆ ಸರ್, ತಿಳ್ಕೊಂಡು ಆಮೇಲೆ ಮಾತಾಡ್ತೀನಿ. ನಾನು ನೋಡಿಲ್ಲ, ಈಗಿನ್ನೂ ಅದು ಮಾಹಿತಿ ಬರ್ತಾ ಇದೆ ಸರ್, ತಿಳ್ಕೊಂಡು ಆಮೇಲೆ ಮಾತಾಡ್ತೀನಿ. 5 ಲಕ್ಷ ಲಂಚ ಸ್ವೀಕಾರ ಮಾಡುವಾಗ ಲೋಕಾಯುಕ್ತಗೆ ಬಲೆ ಬಿದ್ದಿದ್ದಾರೆ ಬಿಜೆಪಿಯ ಶಾಸಕರು. ಅಲ್ಲ, ಅದು ಏನಿದೆ ಅಂತ ನನಗೆ ಗೊತ್ತಿಲ್ಲ. ನೋಡಿ, ನಾವು ಲಂಚ ತಗೊಳ್ಳೋದನ್ನು ಅದನ್ನು ಯಾವುದನ್ನು ನಮ್ಮ ಪಕ್ಷ ನಾವು ಸಹಿಸ್ಕೊಳ್ಳೋದಿಲ್ಲ. ಬಟ್ ಅದರ ಸತ್ಯಾಸತ್ಯತೆಗಳೇನು ಅನ್ನೋದು ನನಗೆ ಗೊತ್ತಿಲ್ಲ. ಅದರ ಬಗ್ಗೆ ನಾನು ಮಾಹಿತಿ ತಗೊಂಡು ಮಾತಾಡ್ತೀನಿ. ಡಾಕ್ಟರ್ ಚಂದ್ರು ಲಮಾಣಿ 5 ಲಕ್ಷ ಲಂಚ ಸ್ವೀಕಾರ ಮಾಡುವಾಗ ಲೋಕಾಯುಕ್ತಗೆ ಬಲೆ ಬಿದ್ದಿದ್ದಾರೆ ಬಿಜೆಪಿ. ನಮ್ಮ ಗದಗ ರಿಪೋರ್ಟರ್ ಗಿರೀಶ್ ಕಮ್ಮಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಗಿರೀಶ್, ಎಷ್ಟು ಗಂಟೆಗೆ ಈ ಘಟನೆ ಆಗಿದ್ದು? ದೂರುದಾರ ಪೂಜಾರ್ ಸ್ಥಳೀಯರ ಯಾವ ಗುತ್ತಿಗೆಯನ್ನು ಪಡೆದಿದ್ರು? ಎಷ್ಟರ ಗುತ್ತಿಗೆಯಾಗಿತ್ತು? 1 ಕೋಟಿಯಲ್ಲಿ 11 ಲಕ್ಷ ಲಂಚ ಅಂತಂದರೆ ಉಳಿದ ಹಣವನ್ನು ಮೊದಲೇ ಕೊಟ್ಟಿದ್ರ? ಏನೇನಿದೆ ಕಂಪ್ಲೀಟ್ ಡೀಟೇಲ್ಸ್ ಕೊಡಿ ನಮಗಿದ್ರೆ. ಇವತ್ತು ಮಧ್ಯಾಹ್ನದ ಹೊತ್ತಿಗೆ ಅಂದ್ರೆ 2 ಗಂಟೆ ಹೊತ್ತಿಗೆ ಬಾಲಾಜಿ ಆಸ್ಪತ್ರೆ ಪಂಪಾ ಸರ್ಕಲ್ ಬಳಿ ಇರ್ತಕ್ಕಂಥ ಲಕ್ಷ್ಮೇಶ್ವರದ ಪಂಪಾ ಸರ್ಕಲ್ ಬಳಿ ಇರ್ತಕ್ಕಂತಹ ಅವರ ಬಾಲಾಜಿ ಆಸ್ಪತ್ರೆ ಏನಿದೆ ಅದು ಅವರ ಕಚೇರಿ ಕೂಡ ಆಗಿದೆ. ಈ ಕಚೇರಿಯಲ್ಲಿ ವಿಜಯ್ ಅನ್ನೋರ ಏನು ಗುತ್ತಿಗೆದಾರ ಇದ್ದಾನೆ, ಈತನಿಂದ 10 ಲಕ್ಷ ರೂಪಾಯಿ 11 ಲಕ್ಷ ರೂಪಾಯಿ ಪಡೀಲಿಕ್ಕೆ ಈಗ ಮುಂದಾಗಿದ್ರು. ಅದರಲ್ಲಿ ಮುಂಗಡವಾಗಿ 5 ಲಕ್ಷ ರೂಪಾಯಿಯನ್ನ ಬೇಡಿಕೆಯನ್ನ ಇಟ್ಟಿದ್ರು. ಅದರ ಜೊತೆಗೆ 2 ಅವರ ಪಿಎಗಳು ಕೂಡ ಇದ್ರು ಅಂತನೂ ಮಾಹಿತಿ ಇದೆ. ಸದ್ಯಕ್ಕೆ ಅವ್ರನ್ನ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಸಂಜೆ ಹೊತ್ತಿಗೆ ಅವ್ರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸುವ ವಿಷಯಗಳು ಕೂಡ ಈಗ ಚರ್ಚೆಗೆ ಆಗ್ತಾ ಇರ್ತಕ್ಕಂಥದ್ದು. ಏನು ಸಂಕದಾಳ ಬಳಿ ಇರ್ತಕ್ಕಂತಹ ರಸ್ತೆ ತಡೆಗೋಡೆಯ ವಿಷಯವಾಗಿ ಏನು 1 ಕೋಟಿ ರೂಪಾಯಿ ಮೊತ್ತದಲ್ಲಿ ಏನು ಕಾಮಗಾರಿ ನಡೀತಾ ಇರುತ್ತೆ. ಈ ಕಾಮಗಾರಿಗೆ ಆರಂಭ ಆಗುವ ಮುನ್ನ 5 ಲಕ್ಷ ರೂಪಾಯಿಯನ್ನ ಕೊಡಬೇಕು. ಅದಾದ ನಂತರ ಮತ್ತೆ 5 ಲಕ್ಷ ರೂಪಾಯಿ ಕೊಡಬೇಕು. ಒಟ್ಟು ರೌಂಡ್ ಆಗಿ ಏನು 1% ಅಂತ ಹೇಳಲಾಗುತ್ತೆ. ಆದ್ರೆ ಇದನ್ನ ಇವರು 11 ಲಕ್ಷಕ್ಕೆ ರೌಂಡ್ ಮಾಡಿರ್ತಾರೆ. 11 ಲಕ್ಷ ರೂಪಾಯಿಯನ್ನ ಬೇಡಿಕೆಯನ್ನ ಇಟ್ಟಿರ್ತಾರೆ. ಮುಂಗಡವಾಗಿ 5 ಲಕ್ಷ ರೂಪಾಯಿಯನ್ನ ಪಡೆಯುವಂತ ಸಂದರ್ಭದಲ್ಲಿ ಲೋಕಾಯುಕ್ತ ರೈಡ್ಗೆ ಒಳಗಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಈಗ ಗದಗ ಲೋಕಾಯುಕ್ತ ಪೊಲೀಸರು ಜೊತೆಗೆ ಧಾರವಾಡದ ಲೋಕಾಯುಕ್ತ ಪೊಲೀಸರ ಜಂಟಿಯಾಗಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಈಗ ಸದ್ಯಕ್ಕೂ ಈಗ ವಿಚಾರಣೆಗಳು ನಡೀತಾ ಇದೆ. ವಿಚಾರಣೆ ನಂತರದಲ್ಲಿ ವೈದ್ಯಕೀಯ ಪರೀಕ್ಷೆಗಳಾಗುತ್ತೆ. ಅದಾದ ನಂತರ ಜಿಲ್ಲಾ ನ್ಯಾಯಾಲಯಕ್ಕೆ, ವಿಶೇಷ ಲೋಕಾಯುಕ್ತ ನ್ಯಾಯಾಲಯಕ್ಕೆ ಇವ್ರನ್ನ ಹಾಜರುಪಡಿಸಲಾಗುತ್ತೆ ಅನ್ನೋ ಮಾಹಿತಿಗಳು ಕೂಡ ಇದೆ. ಅಜಿತ್, ಈ 2 ಪಿಎಗಳ ಪಾತ್ರ ಏನಿದ್ರಲ್ಲಿ? ಅಜಿತ್, ಪಿಎಗಳ ಮೂಲಕವೇ ಇವರು ಲಂಚವನ್ನ ಪಡಿತಾ ಇದ್ರು. ಈ ಒಂದೇ ಕೇಸ್ ಅಲ್ಲ, ಇಂದು ಕೂಡ ಅನೇಕ ಕೇಸ್ಗಳಲ್ಲಿ ಪಿಎಗಳ ಮುಖಾಂತರ ಪಿಎಗಳನ್ನ ಮುಂದೆ ಬಿಟ್ಟು ಈ ರೀತಿಯ ಕಮಿಷನ್ ವ್ಯವಹಾರ ನಡೀತಾ ಇತ್ತು ಅನ್ನೋ ಮಾತುಗಳನ್ನು ಕೂಡ ಕೇಳಿ ಬರ್ತಾ ಇದೆ. ಕೆಲ ದಿನಗಳ ಹಿಂದೆ ಅಷ್ಟೇ ಗುತ್ತಿಗೆದಾರರ ಸಂಘ ಏನಿದೆ ಅದು ಕೂಡ ರಾಜ್ಯವ್ಯಾಪಿ ಏನು ಪ್ರೆಸ್ ಮೀಟ್ ಮಾಡ್ತಾ ಇದೆ. ಇಲ್ಲೂ ಕೂಡ ಗದಗ್ನಲ್ಲಿ ಪ್ರೆಸ್ ಮೀಟ್ ಮಾಡಿದಂತ ಸಂದರ್ಭದಲ್ಲೂ ಕೂಡ ಲಕ್ಷ್ಮೇಶ್ವರ ಅಂದ್ರೆ ಶಿರಹಟ್ಟಿ ಮತ್ತು ಇನ್ನೂ ಕೆಲ ಭಾಗಗಳಲ್ಲಿ ಗದಗ್ನಲ್ಲೂ ಕೂಡ ಈ ರೀತಿ ಕಮಿಷನ್ ದಂಧೆ ನಡೀತಾ ಇದೆ. ಕೇವಲ ಆಡಳಿತಾರೂಢ ಶಾಸಕರಿಗೆ ಅಷ್ಟೇ ಅಲ್ಲ, ಪ್ರತಿಪಕ್ಷದ ಶಾಸಕರು ಕೂಡ ಹಣ ಕೊಡಬೇಕಾದಂತ ಅನಿವಾರ್ಯತೆ ಇದೆ ಅನ್ನೋ ಮಾತನ್ನ ಹೇಳ್ತಾ ಇದ್ದರು. ಜೊತೆಗೆ ಪ್ರತಿಪಕ್ಷದ ಕೆಲ ನಾಯಕರು, ಪರಾಜಿತ ನಾಯಕರಿಗೂ ಕೂಡ ಈ ಹಣ ಸಂದಾಯ ಆಗ್ಬೇಕಾಗುತ್ತೆ ಅನ್ನೋ ಆಫ್ ದ ರೆಕಾರ್ಡ್ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಏನು ಕಮಿಷನ್ ದಂಧೆ ವಿಷಯವೇ ವ್ಯಾಪಕವಾಗಿ ಗದಗ್ನಲ್ಲಿ ಚರ್ಚೆ ಆಗ್ತಾ ಇದೆ. ಅಜಿತ್, ಈ ಫೋಟೋದಲ್ಲಿ ಏನು ದುಡ್ಡಿನ ಸಮೇತ ನಿಂತ್ಕೊಂಡಿರುವ 4 ಜನ ನಿಂತ್ಕೊಂಡಿರೋ ಫೋಟೋ ಇದೆಯಲ್ಲ, 5 ಜನ ಇದ್ದಾರೆ, ಅದರಲ್ಲಿ ಶಾಸಕರಿದ್ದಾರ? ಗುರುತು ಸಿಗ್ತಿಲ್ಲ. ಎಸ್ ಅಜಿತ್, ಶಾಸಕರು ಜೊತೆಗೆ ಅವರ 2 ಪಿಎ ಮತ್ತು ಅಧಿಕಾರಿಗಳು ಕೂಡ ಅಲ್ಲಿ ಇರ್ತಕ್ಕಂಥದ್ದು. ಅಂದರೆ 5 ಲಕ್ಷ ರೂಪಾಯಿ ಲಂಚದ ಹಣ ಶಾಸಕರು ತಮ್ಮ ಕೈಗೆ ತಗೊಂಡಿಲ್ವಾ ಅನ್ನೋ ಡೌಟ್ ಬರ್ತಿದೆ. ಯಾಕಂದರೆ
ಇಲ್ಲಿ ಪಿ ಎಗಳ ಜೊತೆಗೆ ಫೋಟೋ ಇರೋದ್ರಿಂದ. ಅಜಿತ್, ಈಗಾಗಲೇ ನಾ ಹೇಳ ಹಾಗೆ ಶಾಸಕರ ಎಲ್ಲ ಕಾರ್ಯವನ್ನ ಈ ಪಿ ಎಗಳು, ಅದರಲ್ಲಿ ಒಬ್ಬ ಮಂಜುನಾಥ್ ಅನ್ನೋನು ಸರ್ಕಾರಿ ಪಿ ಎ, ಮತ್ತೊಬ್ಬ ಗುರು ಅನ್ನೋನು ಖಾಸಗಿ ಪಿ ಎ, ಇಬ್ರು ಕೂಡ ನಿಭಾಯಿಸ್ತಾ ಇದ್ರು. ಇವರಿಬ್ಬರೇನೆ ಈ ಸದ್ಯಕ್ಕೆ ಈ ಹಣವನ್ನ ಪಡೆದಿದ್ದಾರೆ ಅನ್ನೋ ಮಾಹಿತಿ ಇದೆ. ಆದ್ರೆ ಇದನ್ನೇ ಲೋಕಾಯುಕ್ತರು ಸ್ಪಷ್ಟಪಡಿಸ್ತಾ ಇಲ್ಲ. ಸದ್ಯಕ್ಕೆ ತನಿಖಾ ಹಂತ ಇರೋದ್ರಿಂದ ಸ್ಪಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಧಾರವಾಡದ ಲೋಕಾಯುಕ್ತ ಅಧಿಕಾರಿಗಳು ಇಲ್ಲಿ ಬಂದಿರೋದ್ರಿಂದ ಮಾಧ್ಯಮಗಳಿಗೆ ಕೂಡ ಅವರು ಹೆಚ್ಚಾಗಿ ಏನು ಮಾಹಿತಿಯನ್ನ ಬಿಟ್ಕೊಡ್ತಾ ಇಲ್ಲ. ಆದ್ರೆ ಲೋಕಾಯುಕ್ತ ಅಧಿಕಾರಿಗಳ ಮೂಲಗಳ ಪ್ರಕಾರ ಈ ಹೇಳೋದಾದ್ರೆ ಈಗ ಅವರ ಪಿ ಎಗಳೇನಿದ್ದಾರೆ ಆ ಇಬ್ಬರು ಪಿ ಎಗಳಿಂದನೇ ಈ ಹಣವನ್ನ ಪಡೆದಿದ್ದಾರೆ ಅನ್ನೋ ಪ್ರಾಥಮಿಕ ಮಾಹಿತಿ ಇದೆ. ಬೇಡಿಕೆಯನ್ನ ಕೂಡ ಅವರೇ ಇಟ್ಟಿದ್ರು. ಒಂದು ಮೂಲಗಳ ಪ್ರಕಾರ ಶಾಸಕರು ಸ್ವತಃ ಈ ಆಡಿಯೋದಲ್ಲಿ ಮಾತನಾಡಿ, ಅಂದ್ರೆ ಈ ಗುತ್ತಿಗೆದಾರನ ಜೊತೆಗೆ ಮಾತನಾಡಿ ಹಣದ ಬೇಡಿಕೆ ಇದ್ದಂತಹ ಆಡಿಯೋ ಕೂಡ ಇದೆ. ಈ ಆಡಿಯೋ ಸಮೇತವೇ ಕೂಡ ಗುತ್ತಿಗೆದಾರ ಲೋಕಾಯುಕ್ತಕ್ಕೆ ದೂರ ನೀಡಿದ್ದ ಅನ್ನೋ ಮಾಹಿತಿ ಕೂಡ ಇದೆ. ಆದ್ರೆ ಇದನ್ನೆಲ್ಲವನ್ನ ಲೋಕಾಯುಕ್ತ ಪೊಲೀಸರು ಸ್ಪಷ್ಟಪಡಿಸಬೇಕಾಗಿದೆ. ಅಜಿತ್, ಓಕೆ, ಅಂದರೆ ಶಾಸಕರು ದುಡ್ಡು ಕೇಳ್ತಾ ಇರುವ ಆಡಿಯೋ ರೆಕಾರ್ಡಿಂಗ್ ಕೂಡ ಇರುವ ಸಾಧ್ಯತೆ ಇದೆ. ಶಾಸಕರ ಎಲ್ಲ ವ್ಯವಹಾರವನ್ನು ಈ ಇಬ್ಬರು ಪಿ ಎಗಳೇ ಹ್ಯಾಂಡಲ್ ಮಾಡ್ತಾ ಇದ್ರು. ಯಾವ ಜಾಗದ ಮೇಲೆ ರೇಡ್ ಆಗಿದೆಯೋ ಅದು ಶಾಸಕರಿಗೆ ಸೇರಿದ ಆಸ್ಪತ್ರೆ ಮಾತ್ರ ಅಲ್ಲ, ಅವ್ರ ಆಫೀಸು ಅಲ್ಲೇ ಇತ್ತು ಅಂತೀರಿ ನೀವು? ಅಜಿತ್, ಸಾಮಾನ್ಯವಾಗಿ ಇವರು ವೈದ್ಯರಾಗಿರೋದ್ರಿಂದ ಅವರ ವೈದ್ಯ ಬಾಲಾಜಿ 2023 ಎಲೆಕ್ಷನ್ಗೂ ಮುಂಚೆ ಇವರು ಲಕ್ಷ್ಮೇಶ್ವರ ತಾಲೂಕಾ ವೈದ್ಯಾಧಿಕಾರಿಗಳಾಗಿದ್ರು. ಅದಾದ ನಂತರ ಅವರು ರಾಜಕೀಯಕ್ಕೆ ಧುಮುಕ್ತಾರೆ. ಅಲ್ಲಿ ಟಿಕೆಟ್ ಸಿಕ್ಕ ನಂತರ ಅವರು ಎಲೆಕ್ಷನ್ ನಿಂತು ಏನು ವಿಜಯ ಗಳಿಸ್ತಾರೆ. ಅದಾದ ನಂತರ ಅವರ ಏನು ಬಾಲಾಜಿ ಆಸ್ಪತ್ರೆ ಇದೆ ಅದು ಅವರ ಜನಸಂಪರ್ಕ ಕಚೇರಿ ಕೂಡ ಆಗುತ್ತೆ. ಜನರನ್ನ ಭೇಟಿ ಆಗೋದು ಇದೇ ಆಸ್ಪತ್ರೆಯ ಕೂಗಳತೆ ದೂರದಲ್ಲಿ ಪಂಪಾ ಸರ್ಕಲ್ ಅಂತ ಹೇಳಿ ಹೇಳಲಾಗುತ್ತೆ. ಇದರ ಪಕ್ಕದಲ್ಲೇ ಇರ್ತಕ್ಕಂತಹ ಈ ಆಸ್ಪತ್ರೆ ಕೂಗಳತೆ ದೂರದಲ್ಲೇ ಮನೆ ಇದೆ. ಇಲ್ಲೇ ಅಂದ್ರೆ ಅವರ ಎಲ್ಲ ಚಟುವಟಿಕೆಗಳು ಇಲ್ಲೇ ಆಗ್ತಾ ಇತ್ತು. ಅವರು ಮಧ್ಯಾಹ್ನದ ಊಟದ ನಂತರ ಇದೇ ಕಚೇರಿ ಅಂದ್ರೆ ಲಕ್ಷ್ಮೇಶ್ವರದಲ್ಲಿ ಪಂಪಾ ಸರ್ಕಲ್ ಬಳಿ ಇರ್ತಕ್ಕಂತಹ ಈ ಒಂದು ಬಾಲಾಜಿ ಆಸ್ಪತ್ರೆಯ ಪಕ್ಕದಲ್ಲೇ ಆಸ್ಪತ್ರೆಯಲ್ಲೇ ಕುಳಿತುಕೊಂಡು ಅವರು ವಿಶ್ರಾಂತಿಯನ್ನ ಪಡಿತಾ ಇದ್ರು. ಇಂಥ ಸಂದರ್ಭದಲ್ಲಿ ಅವರ ಪಿ ಎಗಳು ಈ ರೀತಿ ಲಂಚವನ್ನ ಬೇಡಿಕೆ ಇಟ್ಟಿದ್ರು ಅನ್ನೋ ಮಾಹಿತಿ ಕೂಡ ಇದೆ. ಸದ್ಯಕ್ಕೆ ಈ ಬಗ್ಗೆ ವಿಚಾರಣೆ ನಡೀತಾ ಇದೆ. ಶಾಸಕರು ಕೂಡ ಇದೇ ಕಚೇರಿಯಲ್ಲಿ ಅವರ ಏನು ಕಚೇರಿ ಮತ್ತು ಆಸ್ಪತ್ರೆಯ ಕಚೇರಿ ಏನಿದೆ ಈ ಕಚೇರಿಯಲ್ಲಿ ಸದ್ಯಕ್ಕೆ ಇರ್ತಕ್ಕಂಥದ್ದು ಲೋಕಾಯುಕ್ತ ಪೊಲೀಸರು ಕೂಡ ಈಗ ಏನು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ವಿಚಾರಣೆಯನ್ನ ನಡೆಸಿದ ನಂತರ ಈ ಬಗ್ಗೆ ಮತ್ತಷ್ಟು ಡಿಟೇಲ್ಗಳು ಸಿಗುತ್ತೆ. ಆದ್ರೆ ಸದ್ಯಕ್ಕೆ ಈಗ ಅವರ ಅಭಿಮಾನಿಗಳು ಕೂಡ ಈ ಆಸ್ಪತ್ರೆಯ ಅಂಗಳದಲ್ಲಿ ಜಮಾಯಿಸಿರ್ತಕ್ಕಂಥದ್ದು. ಅವರು ಹೇಳೋದು ಒಂದೇ, ಅಂದ್ರೆ ಈ ಷಡ್ಯಂತ್ರ ಮೂಲಕ ಶಾಸಕರನ್ನ ಮೊದಲ ಬಾರಿಗೆ ಏನು ಶಾಸಕರಾಗಿದ್ರು ಇವರನ್ನ ಅಂದ್ರೆ ಸಹಿಸಲಾರದೆ ಈ ರೀತಿ ಷಡ್ಯಂತ್ರದ ಮೂಲಕ ಇವರನ್ನ ಟ್ರ್ಯಾಪ್ ಮಾಡಲಾಗಿದೆ, ಇದರ ಹಿಂದೆ ಕಾಣದ ಕೈಗಳಿವೆ ಅನ್ನೋ ಮಾತುಗಳನ್ನು ಕೂಡ ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಅಜಿತ್, ಎಸ್, ಥ್ಯಾಂಕ್ ಯು ನಿಮ್ಮ ಎಲ್ಲ ಮಾಹಿತಿಗೆ ಗಿರೀಶ್. ಶಿರಾಟಿ ಶಾಸಕ ಬಿಜೆಪಿ MLA ಡಾಕ್ಟರ್ ಚಂದ್ರು ಲಮಾಣಿ ಫಸ್ಟ್ ಟೈಮ್ MLA ಗುತ್ತಿಗೆದಾರರೊಬ್ಬರಿಂದ 5 ಲಕ್ಷ ರೂಪಾಯಿ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾರೆ ಅನ್ನುವ ಸುದ್ದಿ ಬ್ರೇಕ್ ಆಗ್ತಾ ಇದೆ. ಬಿಜೆಪಿಯವರು ರಾಜ್ಯ ಸರ್ಕಾರದ ವಿರುದ್ಧ ಕಾಂಗ್ರೆಸ್ಸಿನ ವಿರುದ್ಧ ಆರೋಪ ಮಾಡ್ತಾ ಇದ್ರು. 40% ಕಮಿಷನ್ ಇದೆ, 50%, 60% ಅಂತ. ಇದು ಕಮಿಷನ್ ಸರ್ಕಾರ ಅಂತ ಇದ್ರು. ಅವರದ್ದೇ ಪಕ್ಷದ ಶಾಸಕರೊಬ್ಬರು ಈ ರೀತಿಯಾಗಿ ಸಿಕ್ಕಾಕೊಂಡಿದ್ದಾರೆ 5 ಲಕ್ಷ ರೂಪಾಯಿ ಲಂಚ ಪಡೆಯುವಾಗ. ಒಂದು ಸಣ್ಣ ಬ್ರೇಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.